ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ 56ನೇ ಹುಟ್ಟುಹಬ್ಬಕ್ಕೆ ಇರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಗೋಪಾಲಯ್ಯನವರು, ಮಾಜಿ ನಮ್ಮ ಮಹಾಲಕ್ಷ್ಮೀಪುರದ ಜನಪ್ರಿಯ ಶಾಸಕರು, ಮತ್ತೋರ್ವ ನಮ್ಮ ಹಿರಿಯ ನಾಯಕ ಲಕ್ಷ್ಮೀನಾರಾಯಣ ಅವರು ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಎಲ್ಲ BJP ಮುಖಂಡರುಗಳು, ಶಿವಾನಂದ ಮೂರ್ತಿಯವರು, ಕೃಷ್ಣಮೂರ್ತಿಯವರು, ನಮ್ಮ ಜೈಶಂಕರ್ ಅವರು, ಉಮಾಪತಿ ಅವರು, ಕುಮಾರಸ್ವಾಮಿ ಅವರು, ವೆಂಕಟೇಶ್ ಮೂರ್ತಿಯವರು ಮತ್ತು ಸೀನಣ್ಣ ಅವರು ಪ್ರತಿಯೊಬ್ಬರು ಕೂಡ ಇವತ್ತು ಜೊತೆಯಲ್ಲಿ ಸೇರಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ದಾರೆ. ಅವರು ಚಿರಋಣಿಯಾಗಿರ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಮೇಲ್ಪಂಕ್ತಿ ಏನಿದೆ, ಒಂದು ಏನು ಮಾರ್ಗಸೂಚಿ ಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಕೆಲಸಗಳನ್ನು ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟ. ಎಲ್ಲ ಸಾಕಷ್ಟು ಹಿಂದೂ ಸಮಾಜೋತ್ಸವದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೇನೆ. ಮೊನ್ನೆ ಕೂಡ ಶೋಭಾಯಾತ್ರೆ ಆಯಿತು ನಂದಿನಿ ಲೇಔಟಲ್ಲಿ, ಅದ್ದೂರಿಯಾಗಿ ನೆರವೇರಿಸಿದ್ದೇವೆ. ಮತ್ತು ಒಂದು 2-3 ಕಾರ್ಯಕ್ರಮಗಳಿಗೆ ನಾನು ಪರ್ಸ್ನಲ್ ಕಾರ್ಯಕ್ರಮಗಳಿದ್ದಲ್ಲ, ನಾನು ಪಕ್ಷದಲ್ಲಿ ಯಾವುದೇ ಒಂದು ಒಂದು ಪೋಸ್ಟನ್ನು ಇದನ್ನು ತಗೊಂಡಿಲ್ಲ. ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಜೋಡಿಸ್ಕೊಳ್ತೀನಿ. ನಮಸ್ಕಾರ. ಇವತ್ತು ನಮ್ಮ ಅಣ್ಣನವರಾದ ಡಾಕ್ಟರ್ HM ಪ್ರಸನ್ನ ಅವರು ಅವರ ಬರ್ಡೇನ ನಾವು ಕದಂಬ ಹೋಟ್ಲಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಈ ಹುಟ್ಟುಹಬ್ಬಕ್ಕೆ ನಮ್ಮ ಶಾಸಕರು ಗೋಪಾಲಯ್ಯನವರು, MD ಲಕ್ಷ್ಮೀನಾರಾಯಣರವರು, ಶಿವಾನಂದ್ ಅವರು, ಎಲ್ಲ ಮುಖಂಡರು ಇಲ್ಲಿ ಬಂದು ಅವರಿಗೆ ಶುಭವನ್ನು ಕೋರಿದ್ದಾರೆ. ಡಾಕ್ಟರ್ ಪ್ರಸನ್ನ ಅವರು ತುಂಬ ರಾಜಕೀಯದಲ್ಲಾಗಲಿ ಅಥವಾ ಜನಸೇವೆಯಲ್ಲಿ ತೊಡಗಿಸ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಇವನ್ ಬಡವರಿಗೆ ಮತ್ತೊಬ್ಬರಿಗೆ, ಈಗ ನಮ್ಮ ಹಳ್ಳಿ ಕಡೆಯಿಂದ ಬಂದವರಿಗೆ ಕೂಡ ವಿಶೇಷವಾಗಿ ಮುತುವರ್ಜಿ ವಹಿಸಿ ಅವರಿಗೆಲ್ಲ ಕಮ್ಮಿ ದರದಲ್ಲಿ ಸರ್ಜರಿ ಆಗಲಿ ಮತ್ತೊಂದಾಗಲಿ ಎಲ್ಲ ಮಾಡ್ಕೊಡ್ತಾರೆ. ಇದು ಇನ್ನೂ ಮುಂದುವರಿರಲಿ, ಹೆಚ್ಚಿನದಾಗಲಿ ಅಂತ ಕೇಳ್ಕೊಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ. ಥ್ಯಾಂಕ್ ಯು. ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಪ್ರಸನ್ನ ಅವರ ಇವತ್ತು ಜನ್ಮದಿನ. 56 ವಸಂತಗಳನ್ನು ದಾಟಿದ್ದಾರೆ. 57ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಭಗವಂತ ಸದಾ ಅವ್ರಿಗೆ ಒಳ್ಳೇದಾಗಲಿ. ಅವ್ರು ಮಾಡೋ ವೃತ್ತಿಲಿ ಒಂದು ಫೋನಿಂದ ಒಂದು ಜೀವ ಉಳಿಯುತ್ತೆ, ಒಂದು ಜೀವ ಉಳಿಯುತ್ತೆ. ಅದನ್ನು ಯಾತಕ್ಕೆ ಹೇಳ್ತೀನಿ ಇದ್ದರೆ, ಯಾರೋ ಒಂದು ಫೋನ್ ಮಾಡಿದ ತಕ್ಷಣ ಡಾಕ್ಟ್ರಿಗೆ ಬಂದು ನಿಂತು ಅಟೆಂಡ್ ಮಾಡಿ ಕೆಲಸವನ್ನು ಮಾಡುವಂಥದ್ದು, ಆ ಕೆಲಸವನ್ನು ಮಾಡ್ಕೊಂಡು ಇದ್ದಾರೆ. ಅವ್ರಿಗೆ ಇನ್ನಷ್ಟು ಭಗವಂತ ಶಕ್ತಿ, ಬುದ್ಧಿ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕೊಟ್ಟು ಈ ಜನ್ಮ ಸಾರ್ಥಕ ಅಂತ ಒಂದು ಕೆಲಸವನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀವಿ. ಅವರು ಭಾರತೀಯ ಜನತಾ ಪಕ್ಷದ ಮುಖಂಡರು, ಒಂದು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು. ನಾವೆಲ್ಲ ಸ್ನೇಹಿತರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ಭಗವಂತ ಅವರಿಗೆ ಆರೋಗ್ಯ, ಆಯುಷ್ಯ, ನೆಮ್ಮದಿಯನ್ನು ಕೊಡಲಿ. ನಾವೆಲ್ಲ ಸ್ನೇಹಿತರು ಎಲ್ಲ ಸೇರ್ಕೊಂಡು ಬಂದಿದ್ದೀವಿ. ಅವ್ರು ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ.